ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ನಗರದಲ್ಲಿ ಸ್ಫೂರ್ತಿ ಚಿದಾನಂದ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ರಾಜಕೀಯವಾಗಿರ್ತಕ್ಕಂಥ ಚರ್ಚೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹದ್ದು. ಅಂದ್ರೆ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಪದೇ ಪದೇ ಚರ್ಚೆ ಆಗ್ತಾ ಇದೆ, ಪದೇ ಪದೇ ಮಾತುಕತೆಗಳಾಗ್ತಾ ಇದೆ. ಅದು ಬೇರೆ ಪಕ್ಷದ ವಿಚಾರ ಆಗಿರ್ಬೋದು. ನಾನು ಬಿಜೆಪಿ ಪಕ್ಷದ ಒಬ್ಬ ಮುಖಂಡನಾಗಿ, ನಾಯಕನಾಗಿ ಕೂಡ ಮಾತನಾಡುವಂಥದ್ದಾದ್ರೆ ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಸರ್ಕಾರ ಸೋದಿರ್ತಕ್ಕಂಥದ್ದು, ಪಕ್ಷದ ಹೈಕಮಾಂಡ್ ನಾಯಕರು ಅನ್ನುವಂತಹದ್ದಿರುತ್ತೆ. ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡ್ತಾರೆ ಅಥವಾ ಯಾವ ರೀತಿಯಾದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕಾಗತ್ತೆ. ಇದೀಗ ಡಿ.ಕೆ. ಶಿವಕುಮಾರ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಅವ್ರು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದರ ಒಂದು ಮೂಲವನ್ನ ಇಟ್ಕೊಂಡು ನೋಡೋದಾದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಕೂಡ ಬದಲಾವಣೆ ಆಗತ್ತೆ, ಅದಕ್ಕೆ ಒಂದು ತಕ್ಕನಾಗಿ ನಡ್ಕೊಳ್ಬೇಕಾಗತ್ತೆ. ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನ ತೆಗೆದುಕೊಳ್ತಾ ಮುಖ್ಯವಾಗಿ ಇಲ್ಲಿ ಅಭಿವೃದ್ಧಿ ಅನ್ನುವಂತಕ್ಕಂಥದ್ದನ್ನ ಮರೆಯುವಂತಹ ಕೆಲಸಗಳಾಗಬಾರದು. ಅಭಿವೃದ್ಧಿ ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂತಹದ್ದು ಅವರ ಪಕ್ಷದ ಒಂದು ಸಿದ್ಧಾಂತ ಆಗಿರ್ಬೋದು, ಅವರ ಪಕ್ಷದ ನಿರ್ಧಾರ ಆಗಿರ್ಬೋದು. ಮುಖ್ಯಮಂತ್ರಿಗಳು ಒಂದು ಕಡೆ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಂಬರ್ತಕ್ಕ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬಹುದು. ಇಲ್ಲಿ ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ನಾಳೆ ಕೂಡ ಇರತಕ್ಕಂಥದ್ದು ಒಂದು ಮೀಟಿಂಗ್ ಅನ್ನು ತೆಗೆದುಕೊಳ್ತಾರೆ. ಒಂದು ಡಿನ್ನರ್ ಮೀಟಿಂಗ್ ಅನ್ನ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡಿರ್ತಕ್ಕಂಥದ್ದು. ಬಹಳಷ್ಟು ಜನಕ್ಕೆ ಈಗಾಗಲೇ ಕೂಡ ಮಾಹಿತಿ ಹೋಗಿದೆ. ಮತ್ತಷ್ಟು ಜನರಿಗೆ ಮಾಹಿತಿ ಹೋಗ್ತಕ್ಕಂಥದ್ದು ಕೂಡ ಇರತಕ್ಕಂತಹದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಇದೀಗ ರಾಜ್ಯ ರಾಜಕಾರಣದಲ್ಲಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಅದನ್ನ ಅವರು ಒಪ್ಕೊಳ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು, ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತಹದ್ದು ಸ್ಫೂರ್ತಿ ಚಿದಾನಂದ್. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದೆ ನೋಡಿ. ಮೊದಲನೇದಾಗಿ ಹಿಂದುಳಿದ ವರ್ಗ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 3 ವರ್ಷಗಳಿಂದ ಸರ್ಕಾರವನ್ನು ನಡೆಸ್ಕೊಂಡು ಬಂದಾಯಿದ್ರು. ಸುಮಾರು 1 ವರ್ಷದಿಂದ ಇದು ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಮಾಧ್ಯಮಗಳಲ್ಲಿ ಇದು ಸುದ್ದಿ ಆಗ್ತಾ ಬರ್ತಿತ್ತು. ನಿನ್ನೆ ಅಂತಿಮವಾಗಿ ನೋಡೋಣ ಅಂತ ಈಗ ಎಲ್ಲ ಸಚಿವರನ್ನು ಮತ್ತು ಶಾಸಕರನ್ನು ಗೌಪ್ಯವಾಗಿ ಒಂದು ಸಭೆ ಕರೆದಿರ್ತಕ್ಕಂಥದ್ದು. ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ತೀರ್ಮಾನ ತಗೊಳ್ತಾರೆ ಅನ್ನೋದು ನಮಗಿನ್ನೂ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಈ ತಿಳಿದಲೇ ಇರೋವಂಥ ವಿಚಾರದಲ್ಲಿ ನಾವು ಮಾತನಾಡೋದು ಕೂಡ ಅನಾವಶ್ಯಕ ಅಂತ ಹೇಳುತ್ತೆ. ಏಕೆಂದರೆ ಅವರವ್ರದ್ದೇ ಆದಂಥ ನಾಯಕರುಗಳು ಅವರವ್ರದ್ದೇ ಆದಂಥ ಪಟ್ಟನ್ನು ಹಾಕ್ತಾ ಇರ್ತಾರೆ. ಅದರಲ್ಲೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನು ಅವ್ರದ್ದೇ ಆದಂಥ ಒಂದು ಅಧಿಕಾರಕ್ಕೆ ಪಟ್ಟಾಗ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯನವರು ಪಟ್ಟಾಗ್ತಾ ಇದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಒಟ್ಟಾರೆ ಯಾರೇ ಸಿ ಎಮ್ ಆಗಲಿ ಈ ಭಾಗ್ಯಗಳಿಂದ ಮುಕ್ತಿಯನ್ನು ಮಾಡಿ ಅಭಿವೃದ್ಧಿ ಪಥದ ಕಡೆಗೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾವು ಈಗಾಗಲೇ ಅಭಿವೃದ್ಧಿ ಪಥದ ಕಡೆಗೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಭಾಗ್ಯಗಳನ್ನ, ಅಗತ್ಯ ಇರೋ ಭಾಗ್ಯಗಳನ್ನ ಮಾತ್ರ ಕೊಟ್ಟು ಅದಕ್ಕೆ ಉಪಯೋಗಿಸಕ್ಕಂಥ ಹಣವನ್ನು ಅಭಿವೃದ್ಧಿ ಕಡೆಗೆ ಕೊಟ್ಟು ಒಳ್ಳೆ ನಮಗೆ ರೋಡ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಮತ್ತು ಚರಂಡಿ ಆಗಿರ್ಬೋದು, ನೀರಿನ ಸೌಕರ್ಯ ಆಗಿರ್ಬೋದು, ಕೃಷಿ ಭಾಗ್ಯಗಳಾಗಿರ್ಬೋದು, ಇವನ್ನೆಲ್ಲ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಸರ್. ಈಗ ಸಿದ್ದರಾಮಯ್ಯ ಅವರು ಏನಾದರೂ ರಾಜೀನಾಮೆ ಕೊಟ್ಟರೆ ಏನಾದರೂ ಮೂಲೆ ಗುಂಪು ಆಗ್ತಾರಾ ಸಿದ್ದರಾಮಯ್ಯ ಅವರು ಅಂತ? ಅವರನ್ನು ಇಲ್ಲಿವರೆಗೂ ಕೂಡ ಒಂದು ರಾಷ್ಟ್ರದ ನಾಯಕರನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಏನು ವರಿಷ್ಠರ ಚಿಂತನೆ ಇರ್ಬೋದು. ಮತ್ತು ಅವ್ರ ಪಕ್ಷದಲ್ಲಿ ಆದಂಥ ಯಾವ ರೀತಿ ಅವರನ್ನು ಉಪಯೋಗ ಪಡ್ತಾರೆ ಅಥವಾ ಅವ್ರನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಬಿಟ್ಟು ಅವರ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಸರ್. ಅದನ್ನ ನಾವು ಮಾತನಾಡ್ಲಿಕ್ಕಾಗಲ್ಲ. ಸಿಎಂ ಏನ್ ಹೇಳ್ತಾರೆ ಅಂದ್ರೆ, ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಆದ್ರೆ ರಾಜ್ಯಸಭೆಗೆ ನಾನು ಹೋಗೋದಿಲ್ಲ ಅಂತ ಕೂಡ ಹೇಳ್ತಿರುವಂತದ್ದವರು. ಈಗ ಏನಾದ್ರು ಈ ಸಿಎಂ ರಾಜೀನಾಮೆ ಕೊಟ್ಟಾದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಡೆತ ಬೀಳುತ್ತಾ? ಎಲ್ಲೋ ಆ ಪಕ್ಷದ ಒಂದು ನಮ್ಮ ಹಿಂದುಳಿದ ವರ್ಗಗಳ ಮತಗಳು ಬದಲಾವಣೆ ಆಗ್ಬೋದು ಅನ್ನೋ ಒಂದು ಇರ್ಬೋದು. ಅದನ್ನು ಆ ಒಂದು ಪಕ್ಷದ ವರಿಷ್ಠರು ಯೋಚನೆ ಮಾಡ್ಬೇಕು ಸರ್. ಈಗ ನಾನು ಒಬ್ಬ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ಅವ್ರ ಪಕ್ಷದ ಚಿಂತನೆ ಮಂಥನಗಳನ್ನ ಹೇಳೋಕ್ಕೆ ತಪ್ಪಾಗತ್ತೆ ಸರ್. ಈಗ ಇದು ನಾಯಕತ್ವ ಬದಲಾವಣೆ ವಿಚಾರ ಏನು ಚರ್ಚೆ ಆಗ್ತಾ ಇದೆ, 2028ಕ್ಕೆ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ? ಅಬ್ಸಲ್ಯೂಟ್ ಆಗಿ ಸರ್. ಯಾಕೆಂದರೆ ನಮಗೆ ಏನು ಇವರು ಅಭಿವೃದ್ಧಿ ವಂಚಿತ ರಾಜ್ಯವನ್ನಾಗಿ ಮಾಡಿದ್ದಾರೆ, ಅದು ನಮಗೆ ಎಲ್ಲರ ಮನದಲ್ಲಿ ಈ ಒಂದು ಏನು ನಮ್ಮ ವೋಟರ್ಸ್ ಮನದಲ್ಲಿ ಉಳ್ಕೊಂಡು ಬಿಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು 28ರಲ್ಲಿ ಅಬ್ಸಲ್ಯೂಟ್ ಬಹುಮತದಿಂದ ತೆಗೆದುಕೊಳ್ತೀವಿ. 140ಕ್ಕೂ ಹೆಚ್ಚು ಮಾಡಿ ಏಕಾಂಗಿಯಾಗಿ ನಾವು ಏನು NDA ಸರ್ಕಾರ ಇದೆ, ನಾವು ಮತ್ತು ಜನತಾದಳ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ರಚಿಸುವ ಎಲ್ಲ ಒಂದು ಗುಣಗಳು ಕಾಣ್ತಾ ಇದೆ ಸರ್. ಈಗ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ DK ಅವರು ಹೊರಟಿರುವಂಥದ್ದು. ಈಗೇನಾದರೂ DK ಅವರು CM ಆದರೆ ಅದು ಅವರಿಗೆ ಆದಿ ಸುಲಭ ಆಗುತ್ತಾ?
ಬಿಡದಿ ಟೌನ್ಶಿಪ್ ಎಲ್ಲೋ ಒಂದು ಕಡೆ ಅವರು ಹಠ ಮಾಡ್ತಾ ಇದ್ದಾರೆ ಇದನ್ನ ಆಗಬೇಕು ಅಂತ ಅಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಲೆಕ್ಕಾಚಾರದಲ್ಲಿ ಅವರ ವೈಯಕ್ತಿಕ ಲಾಭಗಳೇನಿದಾವೋ ನಮಗೆ ಗೊತ್ತಿಲ್ಲ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೋ. ಮಾಡಿದ್ರೆ ಒಂಥರ